SC ಮತ್ತು ST ಸಿಗ್ತಾವೆ ಅವರು ಮಾಡ್ತಾ ಬಂದಿದ್ದದ ಆ ಜನಾಂಗದು. ಆದರೆ ಉಳಿದ OBC ಅವ್ರ ಪಾಪ ಅನ್ಯಾಯ ಆಗ್ತಾ ಬಂದದ್ದು ಇಲ್ಲಿವರೆಗೆ. OBC ಅವ್ರಿಗೆ ಮೈನಾರಿಟಿ ಎಷ್ಟೆಷ್ಟು ಸಿಗ್ತದೆ, ಬಟ್ OBC ಸಿಗ್ತಾ ಇಲ್ಲ. ಎಷ್ಟಿದ್ದಾರಪ್ಪ ಇವ್ರು ಜನ, ಯಾವ ಕಾಸ್ಟ್ದ ಎಷ್ಟೆಷ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಡಬೇಕು ರಿಸರ್ವೇಷನ್ನ ಅನ್ನುವಂಥದ್ದು. ಇವತ್ತು ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ಅವ್ರ ವರದಿಗಳು ಇವುಗಳು ಟೀಕೆ ಮಾಡೋಗಿದ್ದರು. ಇಲ್ಲಿಯ ಕೆಲವು ತಪ್ಪುಗಳಾಗಿದ್ದರೆ ಇನ್ನೊಮ್ಮೆ ಸಮೀಕ್ಷೆ ಮಾಡಿಸಿ ಇನ್ನೊಮ್ಮೆ ಅವರು ಲಿಸ್ಟ್ ಅದ, ಆ ಲಿಸ್ಟ್ ಪ್ರಕಾರ ಹೋಗುವಂಥದ್ದು ಇಷ್ಟ ಅದದು. ಏನೇನು ಮಾಡುವಂಥದ್ದು ಏನೂ ಇಲ್ಲ. ಏನಾದರೂ ಹೆಚ್ಚಾಗಿದ್ರೆ ಕಡಿಮೆ ಆದರೆ ಕಡಿಮೆ, ತಪ್ಪಾಗಿದ್ದು ತಿದ್ದು ಹೇಳುವಂಥದ್ದು. ಯಾಕೆಂದ್ರೆ ಹಲವು ಸಲ ಪ್ರಯತ್ನ ಮಾಡಿದಾಗ ಒಂದು ರೆಕ್ಟಿಫೈ ಆಗಿ ಪರಿಪೂರ್ಣತೆ ಬರ್ತದೆ. ಯಾವುದು ಪರಿಪೂರ್ಣ ಇಲ್ಲ, ಯಾರೂ ಪರಿಪೂರ್ಣ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಸಂವಿಧಾನದಲ್ಲಿ ತಪ್ಪುಗಳು ತಿತ್ತ ಬಂದಿದ್ದೀವಿ, ಅದು ಸ್ವಲ್ಪ ಪರಿಪೂರ್ಣ ಇಲ್ಲ. ಅದರ ಆಶಯ ಏನದಲ್ಲ, ಮೇನ್ ಬೇಸಿಕ್ ಅದನ್ನು ಉಳಿಸ್ಕೋಬೇಕಾಗಿದೆ ನಾವು. ಸಮಾನತೆ ಜೊತೆಗೆ ಎಲ್ಲರಿಗೂ ಉದ್ಯೋಗ, ಮೀಸಲಾತಿ, ಇವುಗಳೆಲ್ಲ ಮೇನ್ ಬೇಸಿಕ್ಸ್. ಈ ದೇಶದ ಅಸಮಾನತೆ ಹೋಗಲಾಡಿಸೋದು ನಮ್ಮ ಸಂವಿಧಾನದ ಅನೇಕ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಅಲ್ಲಿ ಏನಾದರೂ ಸ್ಮಾಲ್ ಮಿಸ್ಟೇಕ್ಸ್ ತಿತ್ತ ಹೋಗುವಂಥ ಅದಕ್ಕೆ ತಿದ್ದುಪಡಿ ಅಂತ ಕರಿತೀವಿ ನಾವು. ಈ ಸಂದರ್ಭದಲ್ಲಿ ಈಗ ಮತ್ತೆ ಹೊಸ ರಾಗವನ್ನು ಶುರು ಮಾಡಿದ್ದಾರೆ BJPಗರು. ಇದು ಸರಿನಾ? ಏನು ತಪ್ಪದ ಅದರಲ್ಲೇ? ಕಾಂತರಾಜ್ ಅವರಲ್ಲಿ ಏನು ತಪ್ಪದಪ್ಪ? ಮತ್ತೊಮ್ಮೆ ಏನು ಮಾಡಿದ್ರೆ ಏನು ತಪ್ಪಾಗ್ತದೆ? ಈಗ ಅದರಲ್ಲಿ ಅದ್ರ ಇಷ್ಟ ಅದು ತೆಗೆದುಕೊಂಡು ಕಾಂತರಾಜ್ ಅವರು ವರದಿನ ತೆಗೆದುಕೊಂಡು ಆಯಾ ಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಜನ ಇದ್ದಾರೋ ಇಲ್ಲವೋ ಗೊತ್ತಾಗ್ತದೆ. ಇನ್ನೊಂದು ಪರ್ಫೆಕ್ಷನ್ ಬರ್ತದೆ.